ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ಶಿವರಾತ್ರಿ ಯಾಕೆ ಮುಖ್ಯ, ಯಾಕೆ ಆಚರಣೆ ಮಾಡಬೇಕು ಅನ್ನೋ ಬಗ್ಗೆ ನಾನು ಮಾತಾಡಬೇಕು ಅಂತೀನಿ. ನಿಮ್ಮೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ ಈ ಶಿವರಾತ್ರಿ ಬಗ್ಗೆ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಶಿವರಾತ್ರಿ ಎಲ್ಲರಿಗೂ ಯಾಕೆ ಮುಖ್ಯ? ಮಹಾಶಿವರಾತ್ರಿಯ ಎಲ್ಲ ಶಿವರಾತ್ರಿ ಎಲ್ಲ ಜನರಿಗೆ ಅವರ ಹಿನ್ನೆಲೆ ಏನೇ ಇರಲಿ ಮಹತ್ವದ್ದು ಆಗಿದೆ. ಯಾಕೆ ಅಂದರೆ ಇದು ಅಜ್ಞಾನದ ಮೇಲೆ ಆಂತರಿಕ ಜಾಗೃತಿಯ ವಿಜಯವನ್ನು ಪ್ರತಿನಿಧಿಸುತ್ತೆ. ಇದು ಪರಮ ಪ್ರಜ್ಞೆ, ರೂಪಾಂತರ ಮತ್ತು ದುಷ್ಟತನದ ನಾಶವನ್ನು ಮಾಡುವ ಸಂಕೇತಿಸುವ ಭಗವಾನ್ ಶಿವನಿಗೆ ಸಮರ್ಪಿತವಾಗಿರ್ತಕ್ಕಂಥ ರಾತ್ರಿ. ಆದ್ದರಿಂದ ನಮ್ಮ ದುಷ್ಟತನವೆಲ್ಲ ಹೋಗಬೇಕು. ನಮಗೆ ಪರಮ ಪ್ರಜ್ಞೆ ಅಂದರೆ ಆ ಶಿವ ಒಬ್ಬನೇ ಅಲ್ಟಿಮೇಟ್ ಪರಮ, ಅಂದರೆ ಅವನೇ ಅಲ್ಟಿಮೇಟ್, ಕೊನೆ ಇನ್ಯಾವುದೂ ಇಲ್ಲವೇ ಇಲ್ಲ, ಅದನ್ನು ಅವನೇ ಅಂತಿಮ ಅನ್ನೋ ಒಂದು ಇದು. ಆದ್ದರಿಂದ ಇದನ್ನು ಸಂಕೇತಿಸುವ ಭಗವಾನ್ ಶಿವನಿಗೆ ಸಮರ್ಪಿತವಾಗಿರ್ತಕ್ಕಂಥ ರಾತ್ರಿ ಯಾವುದು ಅಂದರೆ ಈ ಮಹಾಶಿವರಾತ್ರಿ. ಈ ದಿನ ನಾವು ಸಾಮಾನ್ಯ ಉಪವಾಸಗಳನ್ನು ಆಚರಣೆ ಮಾಡ್ತೀವಿ, ಮಂತ್ರಗಳನ್ನು ಪಠಿಸ್ತೀವಿ ಮತ್ತು ಧ್ಯಾನ ಮಾಡುವುದು ಸ್ವಯಂ ಶುದ್ಧೀಕರಣ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ಸಹಾಯ ಮಾಡುತ್ತೆ. ಹಾಗಾದರೆ ಈ ಶಿವ ಅಂದರೆ ಯಾರು? ಹಿಂದೂ ಧರ್ಮದಲ್ಲಿ ಶಿವ ಸರ್ವೋಚ್ಚ ದೇವತೆಯಾಗಿದ್ದನು. ಪವಿತ್ರ ತ್ರಿಮೂರ್ತಿಗಳಲ್ಲಿ ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು ಸಂರಕ್ಷಕ ಮತ್ತು ಶಿವ ವಿಧ್ವಂಸಕ, ವಿನಾಶಕ ಮತ್ತು ಪರಿವರ್ತಕನನ್ನು ಪ್ರತಿನಿಧಿಸುತ್ತೆ. ಶಿವನ್ನ ಮಹಾದೇವ ಅಂತ, ಮಹಾನ್ ದೇವ, ಎಲ್ಲರಿಗಿಂತೂ ದೊಡ್ಡವನು. ಆದ್ದರಿಂದ ಇವನು ಮಹಾನ್. ಭೋಲೆನಾಥ ಇವನು ಮುಗ್ಧ ಮತ್ತು ದಯಾಳು ದೇವರು. ಮತ್ತು ನಟರಾಜ ನೃತ್ಯದ ಭಗವಂತ, ಮತ್ತು ಇವನು ಧ್ಯಾನದ ಭಗವಂತ, ಜ್ಞಾನದ ಭಗವಂತ ಅಂತಲೂ ಕೂಡ ಕರೀತಾರೆ. ಶಿವನಿಗೆ ಕಾಲ ಇದೆಯಾ ಅಂದರೆ ಯಾವ ಕಾಲವೇ ಇಲ್ಲ. ಅವನು ಯಾವಾಗ ಹುಟ್ಟ, ಅವನು ಯಾವಾಗ ಸಾಯ್ತಾನೆ ಅನ್ನೋದು ಇಲ್ಲವೇ ಇಲ್ಲ. ಅವನು ಕಾಲಾತೀತ. ಮತ್ತು ಸ್ಥಳನ ಇಂಥ ಜಾಗದಲ್ಲಿ ಇಲ್ವಾ, ಇಂಥ ಜಾಗದಲ್ಲಿ ಇದ್ದಾರಂತೆ, ಅವನು ಎಲ್ಲ ಕಡೆನೂ ಇದ್ದಾನೆ, ಅದನ್ನು ಮೀರಿಬಿಟ್ಟಿಯಾನೆ. ಜೊತೆಗೆ ತಪಸ್ವಿ, ಅವನು ತಪಸ್ಸಿನಿಂದ ಎಲ್ಲವನ್ನೂ ಸಿದ್ಧನ ಮಾಡ್ತಾನೆ, ಯಾವಾಗಲೂ ತಪಸ್ಸು ಮಾಡ್ತಾ ಇರ್ತಾನೆ. ಆದ್ದರಿಂದ ಅವನಿಗೆ ಇದುವರೆಗೂ ಚಿಕ್ಕವನೇ. ಮತ್ತು ಅನಂತ ಕರುಣೆ ಅವನಿಗಿದೆ. ಈ ತಪಸ್ಸು ಮತ್ತು ಅನಂತ ಕರುಣೆ ಎರಡನ್ನೂ ಸಾಕಾರಗೊಳಿಸ್ತಾನೆ. ಹಾಗಾದರೆ ಇವನಿಗೆ ತಂದೆ ತಾಯಿ ಇದೇರಪ್ಪ ಅಂತಂದರೆ, ಅವನಿಗೆ ತಂದೆಯೂ ಗೊತ್ತಿಲ್ಲ, ತಾಯಿನೂ ಗೊತ್ತಿಲ್ಲ, ಮೂಲ ಗೊತ್ತಿಲ್ಲ, ಆದಿ ಗೊತ್ತಿಲ್ಲ, ಅಂತ್ಯ ಗೊತ್ತಿಲ್ಲ. ಆದ್ದರಿಂದ ಇವನಿಗೆ ಪ್ರವರ ಗೋತ್ರ ಹೇಳ್ತಕ್ಕಂಥದ್ದು ಹೇಗೆ? ಆದ್ದರಿಂದ ಇವನೇ ಆದಿ, ಇವನೇ ಅಂತ್ಯ, ಇವನು ಎಲ್ಲವೂ ಕಾಲಾತೀತ. ಆದ್ದರಿಂದ ಇವನ ಬಿಟ್ಟು ಇನ್ಯಾರೂ ಇಲ್ಲವೇ ಇಲ್ಲ ಅನ್ನೋದು ಹೇಳುತ್ತೆ. ಶಿವ ಮಹಿಮೆ ಶ್ರೇಷ್ಠತೆ ಏನಪ್ಪ ಹಾಗಾದರೆ ಅಂದರೆ, ಇವನು ಆದಿಯೋಗಿ, ಅಂದರೆ ಮೊದಲ ಯೋಗಿ. ಇವನೇ ಯೋಗದಲ್ಲಿ, ಇವನೇ ಶಿವನ ಯೋಗ ಮತ್ತು ಧ್ಯಾನದ ಮೂಲ ಇವನು. ನೀಲಕಂಠ. ಯಾಕೆ ಇವನು ನೀಲಕಂಠ? ನೋಡಿ, ಸಮಸ್ತ ಭಕ್ತರನ್ನು ರಕ್ಷಿಸೋಕ್ಕೋಸ್ಕರ ಸಮುದ್ರ ಮಥನದಲ್ಲಿ, ಅಂದರೆ ಸಾಗರ ಮಂಥನ ಕಡಿಬೇಕಾದ್ರೆ ವಿಶ್ವನೇ ರಕ್ಷಣೆ ಮಾಡೋದಕ್ಕೋಸ್ಕರ ತಾನು ಹಾಲ ಕುಡಿದ, ಅಂದರೆ ವಿಷವನ್ನು ಕುಡಿದ. ಆದ್ದರಿಂದ ಅದು ಕಂಠದಲ್ಲಿ ನಿಂತಿದ್ದರಿಂದ ನೀಲಕಂಠ.
ಅಹಂಕಾರ ಮತ್ತು ಅಜ್ಞಾನವನ್ನು ನಾಶ ಮಾಡುವವನು. ಶಿವನು ಭ್ರಮೆಯನ್ನು ನಾಶ ಮಾಡ್ತಾನೆ. ಭ್ರಮೆ ಅಂದ್ರೇನು? ಮಾಯೆ, ನಮ್ಮಲ್ಲಿರ್ತಕ್ಕಂಥ ಮಾಯೆ. ಹಾಗೆ ಸೂರ್ಯನಿದ್ದರೂ ಕೂಡ ಮೋಡಗಳು ಮುಚ್ಕೊಂಡಾಗ ಸೂರ್ಯ ಕಾಣಲ್ಲ. ಹಾಗೆ ಅದು ಸೂರ್ಯ ಇಲ್ಲ ಅಂತಾನ. ಹಾಗೆ ನಮ್ಮ ಭ್ರಮೆಯನ್ನು, ನಮ್ಮ ಅಜ್ಞಾನವನ್ನು ನಾಶ ಮಾಡಿ ಜ್ಞಾನವನ್ನು ನೀಡ್ತಕ್ಕಂಥ ಶಕ್ತಿ ಯಾರು ಅಂತಂದರೆ ಈ ಶಿವ. ಜೊತೆಗೆ ಅರ್ಧನಾರೀಶ್ವರ ಇವನು. ಅವನು ಪುರುಷ ಮತ್ತು ಸ್ತ್ರೀ ಶಕ್ತಿಗಳು ಎರಡನ್ನೂ ಪ್ರತಿಪಾದನೆ ಮಾಡ್ತಾನೆ. ಸಮತೋಲನ ಮತ್ತು ಏಕತೆಯನ್ನು ತೋರಿಸ್ತಾನೆ. ಅದ್ವೈತ ವೇದಾಂತದಲ್ಲಿ ಶಿವನ ಸಾಧನೆ ಏನಪ್ಪ ಅಂದರೆ, ಅದ್ವೈತ ವೇದಾಂತದಲ್ಲಿ ಶಿವನನ್ನು ನಿರಾಕಾರ, ಅಂತಿಮ ವಾಸ್ತವ ಬ್ರಹ್ಮ ಅಂತ ಪರಿಗಣಿಸಲಾಗುತ್ತೆ. ಜಗತ್ತು ಒಂದು ಭ್ರಮೆ. ಈ ಪೂರ್ತಿ ಜಗತ್ತೇನು ಅಂತಂದರೆ ಮಾಯೆ ಅಷ್ಟೇ. ಅವನಿಂದ ಶಿವನ ಮಾಯೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಇನ್ನೇ ಇಲ್ಲ. ಮತ್ತು ಶಿವನ ಬದಲಾಗದ, ಶಾಶ್ವತವಾಗಿರ್ತಕ್ಕಂಥ, ನಿತ್ಯವಾಗಿರ್ತಕ್ಕಂಥ, ಸತ್ಯವಾಗಿರ್ತಕ್ಕಂಥ, ಬುದ್ಧನಾಗಿರ್ತಕ್ಕಂಥ ಅವನು ವಿಶ್ವನೃತ್ಯ ತಾಂಡವ ಅಂದರೆ ಸೃಷ್ಟಿ, ಸಂರಕ್ಷಣೆ ಮತ್ತು ವಿನಾಶಕದ ಚಕ್ರವನ್ನು ಸಂಕೇತಿಸುತ್ತೆ ಶಿವನ. ಇದು ಮುಕ್ತಿಗೆ ಅಂದರೆ ಮೋಕ್ಷಕ್ಕೆ ಕಾರಣವಾಗುತ್ತೆ ಅಂತ ಅದ್ವೈತ ವೇದಾಂತ ಸಾರಿ ಹೇಳುತ್ತೆ. ನಿರ್ಗುಣ ಬ್ರಹ್ಮನಾಗಿ ಶಿವ ಏನಂದರೆ ನಿರಾಕಾರವಾಗಿ ಶಿವನು ತನ್ನ ನಾಮ ಮತ್ತು ರೂಪವನ್ನು ಮೀರಿದವನು, ಶುದ್ಧ ಪ್ರಜ್ಞೆ. ಆದ್ದರಿಂದ ನಿರ್ಗುಣ ಬ್ರಹ್ಮಕ್ಕೆ ಓಂಕಾರ ಹೇಳೋದ್ರಿಂದಲೇ ನಿರ್ಗುಣ ಬ್ರಹ್ಮ ನಮಗೆ ಸಾಕಾರವಾಗುತ್ತೆ. ಓಂ ನಮಃ ಶಿವಾಯ ಅಂತ ಹೇಳ್ಬಿಟ್ಟು. ಅದರಿಂದ ಓಂಕಾರ ಸ್ವರೂಪಿ ಅಂದರೆ ಓಮಿತ್ಯೇಕಾಕ್ಷರಂ ಬ್ರಹ್ಮ ಅಂತಂದರೆ ಆ ಬ್ರಹ್ಮ ಶಿವ ಯಾರು ಅಂತಂದರೆ ಏಕಾಕ್ಷರನಾಗಿರ್ತಕ್ಕಂಥ ಓಂಕಾರ. ಆದ್ದರಿಂದ ನಿರ್ಗುಣ ಬ್ರಹ್ಮನನ್ನು ಸಾಕಾರ ಮಾಡ್ಕೋಬೇಕು ಅಂದರೆ ಓಂಕಾರ ಜಪ. ಈ ಸಗುಣ ಬ್ರಹ್ಮನಾಗಿ ಶಿವ ರೂಪದಲ್ಲಿ ಪ್ರಕಟ. ಭಕ್ತಿ ಮತ್ತು ಪೂಜೆಗಾಗಿ ನಾವೇನು ಮಾಡಬೇಕು ಅಂದರೆ ಕಲ್ಪನೆಯನ್ನು ಮಾಡ್ಕೋಬೇಕಾಗುತ್ತೆ. ನಮಗೆ ನಿರ್ಗುಣ ಬ್ರಹ್ಮ ಪ್ರಾರ್ಥನೆ ಮಾಡೋದು ಒಂದು ಸ್ವಲ್ಪ ಕೆಲವು ಟೈಮ್ ಕಷ್ಟವಾಗುತ್ತೆ. ಹಾಗೆ ಸಗುಣ ಬ್ರಹ್ಮನನ್ನು ಪ್ರಾರ್ಥನೆ ಮಾಡಿ ನಿರ್ಗುಣಕ್ಕೆ ಹೋಗ್ತಕ್ಕಂಥದ್ದು ಶ್ರೇಯಸ್ಕರ. ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ ಪೂಜೆಗಾಗಿ ಶಿವನ ಲಿಂಗ, ನಟರಾಜ ಮತ್ತು ಅರ್ಧನಾರೀಶ್ವರ ಮುಂತಾದ ರೂಪಗಳಲ್ಲಿ ದೃಶ್ಯೀಕರಿಸಿ ಅವನನ್ನು ಪೂಜೆ ಮಾಡಿ ಧ್ಯಾನ ಭಕ್ತಿಯಿಂದ ನಾವು ಆರಾಧಿಸಬೇಕು. ಹಾಗಾದರೆ ಶಿವನನ್ನೇ ಯಾಕೆ ಪ್ರಾರ್ಥಿಸಬೇಕು ಅಂತಂದರೆ, ಶಾಂತಿ ಮತ್ತು ಜ್ಞಾನವನ್ನು ಪಡೆಯಲು ಶಿವನನ್ನು ಧ್ಯಾನ ಮಾಡಬೇಕು. ಪಾಪಗಳು ಮತ್ತು ನಮ್ಮ ಹಿಂದಿನ ಕರ್ಮ ತೆಗೆದುಹಾಕಬೇಕಾ? ಎಷ್ಟೋ ಪಾಪಗಳು ಮಾಡಿರ್ತೀವಿ. ಜನ್ಮಾಂತರ ಪಾಪ ಬೇಕಾದಷ್ಟು ಸಂಚಿತ ಪಾಪಗಳು ಇರುತ್ತೆ. ಆ ಸಂಚಿತ ಪಾಪವನ್ನು ತೆಗೆದುಹಾಕಬೇಕು ಅಂತಂದರೆ ಈ ಶಿವನನ್ನು ಪ್ರಾರ್ಥನೆ ಮಾಡಬೇಕು. ಆಧ್ಯಾತ್ಮ ಪ್ರಗತಿ ಮತ್ತು ಜ್ಞಾನೋದಯವನ್ನು ಪಡಿಬೇಕು ಅಂತಂದರೆ ನಾವು ಶಿವನನ್ನು ಪ್ರಾರ್ಥನೆ ಮಾಡಬೇಕು, ಧ್ಯಾನ ಮಾಡಬೇಕು. ನಮಗೆ ಆಧ್ಯಾತ್ಮಿಕ ಪ್ರಗತಿ ಉಂಟಾಗಬೇಕು ಮತ್ತು ಜ್ಞಾನ ಸಿದ್ಧಿ ಆಗಬೇಕು. ಅವನಲ್ಲಿ ನಮಗೆ ಮೋಕ್ಷ ಪಡಿಬೇಕು ಅಂದರೆ ಶಿವ ಒಬ್ಬರೇ. ಯಾಕೆಂದರೆ ಬೇಗ ಅವನು ದಯಾಳು ಆದ್ದರಿಂದ, ಭೋಲೇನಾಥ ಆದ್ದರಿಂದ ಬೇಗ ನಮಗೆ ಸಿದ್ಧಿ ಆಗುತ್ತೆ. ಬಾಕಿಯವ್ರಿಗೆ ಏನು ಅಂತಂದರೆ ನಿಧಾನ ಕಷ್ಟವಾಗುತ್ತೆ. ಅದಾದಮೇಲೆ ಈ ಭಯ, ರೋಗ ಮತ್ತು ದುಃಖವನ್ನು ಜಯಿಸಬೇಕು ಅಂತಂದರೆ ಶಿವನನ್ನು ಪ್ರಾರ್ಥನೆ ಮಾಡಬೇಕು. ಅನೇಕ ಭಯಗಳಿಂದ ಭಾವಭಯಾರು ಇದನ್ನು ಹರ ಅಂತಂದರೆ ಇವನೇನೆ ಹರನೇ. ಮತ್ತು ರೋಗ, ಮೃತ್ಯುಂಜಯ ಮೊದಲೇ ಇವನು ರೋಗವನ್ನು ನಾಶ ಮಾಡ್ತಾನೆ. ನಮ್ಮ ಎಲ್ಲ ಕಷ್ಟಗಳನ್ನು ಕೂಡ ದೂರೀಕರಿಸ್ತಾನೆ. ಸಮೃದ್ಧಿ ಮತ್ತು ರಕ್ಷಣೆಗಾಗಿ ಶಿವನ ಆಶೀರ್ವಾದ ನಾವು ಪಡಿಬೇಕು. ನಮಗೆ ಲಕ್ಷ್ಮೀ ಕೃಪಾ ಕಟಾಕ್ಷ ಬೇಕಾ, ದುಡ್ಡು ಬೇಕಾ,
ನಾವು ಚೆನ್ನಾಗಿರ್ಬೇಕಾ, ನಮಗೆ ಯಾರಿಂದನೂ ತೊಂದರೆ ಆಗಬಾರ್ದಾ, ಭೂತಗಳ ಅಂದರೆ ಪ್ರಾಣಿಗಳ ಮನುಷ್ಯರ ನಮಗೆ ಕೆಟ್ಟ, ನಮಗೆ ಹೊರಗಡೆಯಿಂದ ಬರ್ತಕ್ಕಂಥ ಮನುಷ್ಯರಿಂದ ಬರ್ತಕ್ಕಂಥ ಅಥವಾ ಪ್ರಾಣಿಗಳಿಂದ ಬರ್ತಕ್ಕಂಥ ಏನು ಕೆಟ್ಟದ ಹಾನಿಗಳು ನಮ್ಗೆ ಏನು ಉಂಟಾಗುತ್ತೋ ಅದಕ್ಕೆ ಒಂದು ರಕ್ಷಣೆ ಬೇಕು ಅಂತಂದರೆ ನಾವು ಶಿವನನ್ನು ಪ್ರಾರ್ಥನೆ ಮಾಡಬೇಕು. ಹಾಗಾದರೆ ನೋಡಿ, ಶಿವರಾತ್ರಿ ಅಂದೇನು ಅಂದರೆ ಶಿವರಾತ್ರಿ ಅಂದರೆ ಶಿವನ ಮಹಾರಾತ್ರಿ. ಇದು ಯಾವಾಗ ಬರುತ್ತೆ ಅಂದರೆ ಮಾಘ ಅಥವಾ ಫಾಲ್ಗುಣ ಮಾಸದ ಕ್ಷೀಣಚಂದ್ರನ ಅಂದರೆ ಚತುರ್ದಶಿ 14ನೇ ರಾತ್ರಿಯಲ್ಲಿ ಬರುತ್ತೆ. ಶಿವನ ಅನುಗ್ರಹವನ್ನು ಪಡೆಯಲು ಇದು ಅತ್ಯಂತ ಮಂಗಳಕರವಾದ ರಾತ್ರಿ. ಮಹಾಶಿವರಾತ್ರಿಯಂದು ಯಾವ ಪೂಜೆ ಮಾಡುವುದು ಅಂದರೆ ಅಭಿಷೇಕ, ಶಿವಲಿಂಗದ ಪವಿತ್ರ ಸ್ನಾನ, ಶಿವಲಿಂಗಕ್ಕೆ ನೀರು, ಹಾಲು, ಜೇನುತುಪ್ಪ, ತುಪ್ಪ, ಮೊಸರು, ಕಬ್ಬಿನ ರಸ ಮತ್ತು ಬಿಲ್ಲುಪತ್ರೆ ಎಲೆಗಳನ್ನು ಅರ್ಪಿಸ್ತಕ್ಕಂಥದ್ದು, ರುದ್ರಾಕ್ಷಿಯಿಂದ ಸ್ನಾನ ಮಾಡ್ತಕ್ಕಂಥದ್ದು, ಇವೆಲ್ಲ ವಿಶೇಷ. ಎರಡನೇದಾಗಿ ಏನಂದರೆ ರುದ್ರಾಭಿಷೇಕ. ಅಭಿಷೇಕ ಮಾಡುವಾಗ ರುದ್ರ ಪಠನ ಮಾಡ್ತಾ ಯಜುರ್ವೇದ ಮಂತ್ರ ಅದನ್ನು ಮಾಡ್ತಾ ಅಭಿಷೇಕ ಮಾಡುವಾಗ ಮೋಕ್ಷವೇ ಸಿದ್ಧಿಯಿಂದ ಮಹಾಮೃತ್ಯುಂಜಯ ಜಪ, ಆರೋಗ್ಯ ಮತ್ತು ದೀರ್ಘಾಯುಷ್ಯಕ್ಕೆ ಮಹಾಮೃತ್ಯುಂಜಯ ಮಂತ್ರವನ್ನು ಪಠನೆ ಮಾಡಬೇಕು. ಲಿಂಗ ಪೂಜೆ, ಹೂಗಳು, ಶ್ರೀಗಂಧ ಹತ್ತಕ್ಕಂಥದ್ದು, ಅಕ್ಷತೆ ಮತ್ತು ಧೂಪವನ್ನು ಅರ್ಪಿಸ್ತಕ್ಕಂಥದ್ದು. ಜಾಗರಣೆ ಅಂದರೆ ಏನು? ಎಚ್ಚರವಾಗಿರುವುದು. ರಾತ್ರಿಯಿಡೀ ಶಿವಮಂತ್ರಗಳನ್ನು ಓಂ ನಮಃ ಶಿವಾಯ ಪಠಿಸ್ತಾ ಎಚ್ಚರವಾಗಿರಬೇಕು. ಉಪವಾಸ ಏನು? ಹಣ್ಣು, ಹಾಲು ಮತ್ತು ಪವಿತ್ರ ನೀರಿನಿಂದ ಉಪವಾಸ ಆಚರಣೆ ಮಾಡಬಹುದು. ಪಾರಾಯಣ ಗ್ರಂಥಗಳನ್ನು ಓದುವುದು. ಯಾವುದು? ಶಿವಮಹಾಪುರಾಣ, ಲಿಂಗಾಷ್ಟಕ ಅಥವಾ ಶಿವಮಹಿಮೆ ಸ್ತೋತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು. ಶಿವಸಹಸ್ರನಾಮ ಪಠನೆ ಅಂದರೆ ಶಿವನ 3-8 ಹೆಸರುಗಳನ್ನು ಹೇಳ್ತಕ್ಕಂಥದ್ದು. ದೈವಿಕ ಆಶೀರ್ವಾದಗಳನ್ನು ಇದು ತರುತ್ತೆ. ಅದಾದಮೇಲೆ ಕೈಲಾಸ ಯಾತ್ರೆ ಅಥವಾ ಶಿವ ದೇವಾಲಯಗಳಿಗೆ ಭೇಟಿ ನೀಡೋದು ಅಂತ. ಈಗ ಶಿವ ದೇವಸ್ಥಾನಕ್ಕೆ ಭೇಟಿ ನೀಡೋದು ಅಂದರೆ ಏನಂದರೆ ಕೈಲಾಸ ಯಾತ್ರೆ ಅಂತಲೇ. ಆದ್ದರಿಂದ ಸುಮ್ಮನೆ ಮನೇಲಿ ಕೂತ್ಕೊಂಡು ಬರೀ ಇದು ಮಾಡೋದಂತಲ್ಲ, ಸಾಕ್ಷಾತ್ ಆ ಪ್ರತಿಯೊಂದು ದೇವಸ್ಥಾನಗಳಿಗೆ ಹೋದಾಗ ನಿಮಗೆ ಕೈಲಾಸ ಯಾತ್ರೆ ಆದಷ್ಟೇ ಪುಣ್ಯ ಸಿಗುತ್ತೆ. ಆದ್ದರಿಂದ ಶಿವನ ದೇವಸ್ಥಾನಗಳನ್ನು ಖಂಡಿತ ಅವತ್ತಿನ ಬಿಡಬೇಡಿ, ದರ್ಶನ ಮಾಡಿ. ಕೊನೆಪಕ್ಷ 12 ಲಿಂಗಗಳನ್ನಾದರೂ ದರ್ಶನ ಮಾಡಿ, 12 ದೇವಸ್ಥಾನಗಳನ್ನು ದರ್ಶನ ಮಾಡಿ. ದರ್ಶನ ಮತ್ತು ಆಶೀರ್ವಾದಕ್ಕಾಗಿ ತೀರ್ಥಯಾತ್ರೆ ಅಥವಾ ದೇವಾಲಯಗಳನ್ನು ಭೇಟಿ ಕೊಡಬೇಕು. ಅದಾದಮೇಲೆ ಮಹಾಶಿವರಾತ್ರಿಯು ಮನಸ್ಸನ್ನು ಶುದ್ಧೀಕರಿಸಲು, ಅಹಂಕಾರವನ್ನು ತ್ಯಜಿಸಲು ಮತ್ತು ಪರಮ ವಾಸ್ತವವಾದ ಶಿವನೊಂದಿಗೆ ವಿಲೀನಗೊಳ್ಳಲು ಒಂದು ಅವಕಾಶವಾಗಿದೆ. ಆದ್ದರಿಂದ ಮಹಾಶಿವರಾತ್ರಿನ ನಾವು ಆಚರಣೆ ಮಾಡಬೇಕು. ಶಿವೋಹಂ ಅಂದರೆ ನಾನು ಶಿವ ಅಂತ ಈ ಪವಿತ್ರ ರಾತ್ರಿಯಲ್ಲಿ ಒಬ್ಬರು ಬಯಸುವ ಸಾಕ್ಷಾತ್ಕಾರವಾಗಿದೆ. ಅಂದರೆ ಧ್ಯಾನವನ್ನು ಮಾಡಿದಾಗ ಆ ಭಗವಂತನು ಎಲ್ಲಿ ಇಲ್ಲ ಅಂತ ಹೇಳಿಬಿಟ್ಟು ನೀವು ಯೋಚನೆ ಮಾಡ್ತೀರಿ. ಪ್ರತಿಯೊಂದು ಜೀವಿಗಳಲ್ಲೂ, ಪ್ರತಿ ಜಾಗದಲ್ಲೂ, ಪ್ರತಿ ಕಾಲದಲ್ಲೂ ಅವನಿರ್ತಕ್ಕಂಥವನಾದ್ದರಿಂದ ಅವನನ್ನು ನಾವು ನಮ್ಮಲ್ಲೇ ಇರೋನಾದ್ದರಿಂದ ಶಿವೋಹಂ ನಾನು ಶಿವ ಅಂತ ಹೇಳ್ಬಿಟ್ಟು ನಾವು ಅದನ್ನು ಧ್ಯಾನ ಮಾಡಬೇಕು ಮತ್ತು ಸಾಕ್ಷಾತ್ಕಾರವನ್ನು ಮಾಡ್ಕೋಬೇಕು. ಆಗ ಹರ ಹರ ಮಹಾದೇವ ಅಂತ ಹೇಳ್ಬಿಟ್ಟು ಧ್ಯಾನವನ್ನು ಮಾಡ್ತಾ ನಾವು ಅಂದಿನ ದಿನವನ್ನು ಕಳಿಬೇಕಾಗುತ್ತೆ. ಈ ಯಾಮ ಪೂಜೆ ಮತ್ತು ಜಾಗರಣೆ ಅಂದರೆ ಏನಪ್ಪ ಅಂದರೆ, ಯಾಮ ಪೂಜೆ ಅಂದರೆ ರಾತ್ರಿಯಲ್ಲಿ 4 ಬಾರಿ ಪೂಜೆ ಮಾಡೋದು, ಮತ್ತು ಜಾಗರಣೆ
ರಾತ್ರಿ ಇಡೀ ಎಚ್ಚರವಾಗಿರಬೇಕು. ಮಹಾಶಿವರಾತ್ರಿ ಸಮಯದಲ್ಲಿ ಆಚರಿಸಲಾಗುವುದು 2 ಮಹತ್ವದ ಆಧ್ಯಾತ್ಮಿಕ ಅಭ್ಯಾಸಗಳಾಗಿದೆ. ಅವು ಆಳವಾದ ಭಕ್ತಿ, ಸ್ವಯಂ ಶಿಸ್ತು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಶಿವನ ಆಶೀರ್ವಾದವನ್ನು ಪಡೆಯುವುದನ್ನು ಸಂಕೇತಿಸುತ್ತೆ. ಯಾವುದು? ಈ ಯಾಮಪೂಜೆ. ಯಾಮಪೂಜೆ 4 ಪ್ರಹರಗಳು ಅಂದರೆ ಒಂದು ರಾತ್ರಿಯಲ್ಲಿ 4 ಬಾರಿ ಪೂಜೆ ಮಾಡೋದು. ಇಲ್ಲಿ ಮಹಾಶಿವರಾತ್ರಿಯ ರಾತ್ರಿಯನ್ನು 4 ಭಾಗಗಳಾಗಿ, ಅಂದರೆ ಯಾಮಗಳಾಗಿ ಅಥವಾ ಪ್ರಹಾರಗಳಾಗಿ ಮಾಡಲಾಗಿದೆ. ಪ್ರತಿಯೊಂದು 3 ಗಂಟೆಗಳಿರುತ್ತೆ. ಒಂದೊಂದು ಯಾವನು 3 ಗಂಟೆ ಇರುತ್ತೆ. ಭಕ್ತರು ಪ್ರತಿ ಯಾಮದಲ್ಲಿ ಒಮ್ಮೆ ಶಿವನನ್ನು ಪೂಜೆ ಮಾಡ್ತಾರೆ. ವಿವಿಧ ವಸ್ತುಗಳು ಮತ್ತು ಪ್ರಾರ್ಥನೆಗಳನ್ನು ಸಲ್ಲಿಸ್ತಾರೆ. ಯಾಮ ಪೂಜೆ ಯಾಕಪ್ಪ ಮಾಡಬೇಕು ಅಂದರೆ, ಪ್ರತಿಯೊಂದು ಯಾಮವು ಅಜ್ಞಾನದಿಂದ ಜ್ಞಾನದ ಕಡೆಗೆ ಆಧ್ಯಾತ್ಮಿಕ ವಿಕಾಸದ ಒಂದು ಹಂತವನ್ನು ಪ್ರತಿನಿಧಿಸುತ್ತೆ. ಅದಕ್ಕೆ ಯಾಮ ಪೂಜೆ ಮಾಡಬೇಕು. ಎರಡನೇದಾಗಿ ಏನಂದರೆ, 4 ಯಾಮಗಳಲ್ಲಿ ಶಿವನನ್ನು ಪೂಜಿಸೋದ್ರಿಂದ ಹಿಂದಿನ ಪಾಪಗಳನ್ನು ಮತ್ತು ಕರ್ಮ ಸಾಲಗಳನ್ನು ನಾಶ ಮಾಡುತ್ತೆ. ಆದ್ದರಿಂದ ನಮ್ಮ ಹಿಂದಿನ ಪಾಪಗಳೆಲ್ಲ ತೊಳ್ಕೋಬೇಕು ಅಂದರೆ 4 ಯಾಮದ ಪೂಜೆಯನ್ನು ಮಾಡಬೇಕು. ಮೂರನೇದಾಗಿ ಏನಪ್ಪ ಅಂದರೆ, ಪ್ರತಿಯೊಂದು ಯಾಮವು ವಿಭಿನ್ನವಾದ ಅರ್ಪಣೆ ಮತ್ತು ಆಧ್ಯಾತ್ಮಿಕ ಪ್ರಯೋಜನದೊಂದಿಗೆ ಸಂಬಂಧ ಹೊಂದಿದೆ. ಯಾಮ ಪೂಜಾ ವಿವರ ಏನಪ್ಪ ಅಂತಂದರೆ, ಮೊದಲನೇ ಯಾಮ ಎಷ್ಟೊತ್ತಿಗೆ ಶುರುವಾಗುತ್ತೆ ಅಂದರೆ 6 ಗಂಟೆಯಿಂದ ಸಾಯಂಕಾಲ 9 ರಾತ್ರಿ ಅಲ್ಲಿ ತನಕ ಇರುತ್ತೆ. ಅದರಲ್ಲಿ ಆ ಟೈಮ್ನಲ್ಲಿ ಏನು ಮಾಡಬೇಕು ಅಂತಂದರೆ, ಹಾಲಿನಿಂದ ಅಭಿಷೇಕ ಮಾಡಬೇಕು. ಈ ಹಾಲಿನಿಂದ ಅಭಿಷೇಕ ಮಾಡೋದ್ರಿಂದ ಅಜ್ಞಾನ ಹೋಗುತ್ತೆ. ಇದಕ್ಕೆ ಓಂ ನಮಃ ಶಿವಾಯ ಮತ್ತು ಶಿವಸ್ತೋತ್ರಗಳನ್ನು ಪಠನ ಮಾಡಬೇಕು. ಎರಡನೇ ಯಾಮ ಅಂತಂದರೆ 9 ಗಂಟೆಗೆ ಶುರುವಾಗುತ್ತೆ. ರಾತ್ರಿ 12 ಗಂಟೆ ರಾತ್ರಿಯಲ್ಲಿ ಇದು ಕೊನೆಗಾಳುತ್ತೆ. ಇದನ್ನು ಮೊಸರು ಮೊಸರಿನಿಂದ ಅಭಿಷೇಕ ಮಾಡಬೇಕು. ಇದು ಯಾತಕ್ಕೆ ಮಾಡಬೇಕು ಅಂದರೆ, ಸಮೃದ್ಧಿ ಮತ್ತು ಯೋಗಕ್ಷೇಮವನ್ನು ನೀಡುತ್ತೆ. ನಮಗೆ ಸಮೃದ್ಧಿ ಬೇಕಾ ಅಂತಂದರೆ, ಅಷ್ಟೈಶ್ವರ್ಯ ಬೇಕಾ, ನಾವು ಯಾವಾಗಲೂ ಚೆನ್ನಾಗಿರಬೇಕಾ, ಆಗ ನಾವು ಈ ಮೊಸರಿನಿಂದ ಅಭಿಷೇಕವನ್ನು 2ನೇ ಯಾಮದಲ್ಲಿ ಮಾಡಬೇಕು. ಅದಾದಮೇಲೆ ರುದ್ರಾಭಿಷೇಕ ಮತ್ತು ಮಹಾಮೃತ್ಯುಂಜಯ ಜಪವನ್ನು ಈ 2ನೇ ಯಾಮದಲ್ಲಿ ಮಾಡಬೇಕು. 3ನೇ ಯಾಮ ಎಷ್ಟೊತ್ತಿಗೆ ಶುರುವಾಗುತ್ತೆ ಅಂದರೆ, ರಾತ್ರಿ 12 ಗಂಟೆಯಿಂದ ಬೆಳಗಿನ ಜಾವ 3 ಗಂಟೆ ತನಕ ಇದಿರುತ್ತೆ. ಈ ಸಮಯದಲ್ಲಿ ಆಧ್ಯಾತ್ಮಿಕ ಜ್ಞಾನೋದಯಕ್ಕೆ ಜೇನುತುಪ್ಪ ಮತ್ತು ತುಪ್ಪದಿಂದ ಅಭಿಷೇಕ ಮಾಡಬೇಕು. ನಮಗೆ ಆಧ್ಯಾತ್ಮಿಕ ಜ್ಞಾನ ಇರಲ್ಲ, ನಾವು ನಶ್ವರರಾಗಿರ್ತೀವಿ, ನಾಸ್ತಿಕರಾಗಿರ್ತೀವಿ. ಆದ್ದರಿಂದ ಆಸ್ತಿಕರಾಗಬೇಕು ಅಂದರೆ ಆಧ್ಯಾತ್ಮಿಕ ಜಗತ್ತಿಗೆ ಬರಬೇಕು. ಆಧ್ಯಾತ್ಮಿಕ ಜಗತ್ತಿಗೆ ಬಂತು ಅಂದರೆ ನಮ್ಮ ಅಜ್ಞಾನವೆಲ್ಲ ದೂರವಾಗಿ ಜ್ಞಾನದ ಬೆಳಕು ತನ್ನಷ್ಟು ತಾನೇ ತೋರುತ್ತೆ. ಆದ್ದರಿಂದ ಈ 3ನೇ ಯಾಮದಲ್ಲಿ ಇದರ ನಿವಾರಣೆಗೆ ಜೇನುತುಪ್ಪ ಮತ್ತು ತುಪ್ಪದಿಂದ ಅಭಿಷೇಕ ಮಾಡಬೇಕು. ಶಿವಸಹಸ್ರನಾಮ ಪಠನ ಮಾಡಬೇಕು. ಶಿವನ 1008 ಹೆಸರುಗಳನ್ನು ಹೇಳ್ತಾ ದೇವರಿಗೆ ಬಿಲ್ವಪತ್ರೆಯಿಂದಾಗಲಿ ಅಥವಾ ಹೂವಿನಿಂದಾಗಲಿ ಅರ್ಚನೆಯನ್ನು ಮಾಡಬೇಕು. 4ನೇ ಯಾಮ ಅಂತಂದರೆ ಬೆಳಗ್ಗೆ 3 ಗಂಟೆಯಿಂದ 6 ಗಂಟೆ ತನಕ. ಈ ಟೈಮ್ನಲ್ಲಿ ಯಾವುದರಿಂದ ಅಭಿಷೇಕ ಮಾಡಬೇಕಪ್ಪ ಅಂದರೆ, ಗಂಗಾಜಲ ಅಥವಾ ಕಬ್ಬಿನ ರಸದಿಂದ ಅಭಿಷೇಕ ಮಾಡಬೇಕು. ಇದು ಯಾಕೆ ಮಾಡ್ತೀವಪ್ಪ ಅಂದರೆ, ವಿಮೋಚನೆಗಾಗಿ, ಮೋಕ್ಷಕ್ಕಾಗಿ.
ನಮಗೆ ಮೋಕ್ಷ ಬೇಕು ಅಂತಂದರೆ, ಯಾಕಂದರೆ ಧರ್ಮಾರ್ಥ ಕಾಮ ಮೋಕ್ಷಾಣ ಮೋಕ್ಷಗೇವ ಪರಮೋ ಧರ್ಮ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಧರ್ಮ ಅರ್ಥ ಕಾಮ ಮೂರು ಯಾವಾಗಲೂ ನಿತ್ಯವಲ್ಲ, ಅವು ನಾಶವಾಗ್ತಕ್ಕಂಥದ್ದು. ಮೋಕ್ಷ ಅಂತಕ್ಕಂಥದ್ದು ನಾಶ ಆಗಲ್ಲ, ಅದು ಆ ಭಗವಂತನಲ್ಲೇ ಇರ್ತಕ್ಕಂಥದ್ದು. ಆದ್ದರಿಂದ ಇದು ಅಲ್ಟಿಮೇಟ್ ಮೋಕ್ಷ ಅಂತಕ್ಕಂಥದ್ದು. ಆದ್ದರಿಂದ ಕೊನೆಯದಾಗಿ ಸರ್ವೋಚ್ಚ ಯಾವುದನ್ನ ಮೋಕ್ಷ ಅಂತ. ಆ ಮೋಕ್ಷ ಬೇಕು ಅಂದರೆ ನಾವು 4ನೇ ಯಾಮದಲ್ಲಿ ಗಂಗಾಜಲ ಮತ್ತು ಕಬ್ಬಿನ ರಸದಿಂದ ಅಭಿಷೇಕ ಮಾಡಬೇಕಾದ್ರೆ, ಬಿಲ್ಪತ್ರೆ ಎಲೆಗಳನ್ನು ಅರ್ಪಿಸಿ ಲಿಂಗಾಷ್ಟಕನ ಹೇಳಬೇಕಾಗತ್ತೆ. 4 ಯಾಮಗಳನ್ನು ಮುಗಿಸಿದ ನಂತರ ಭಕ್ತರು ನೈವೇದ್ಯ ಆಹಾರ ಅಂದರೆ ಪ್ರಸಾದವನ್ನು ಅರ್ಪಿಸಿ ಆರತಿಯೊಂದಿಗೆ ಮುಕ್ತಾಯ ಮಾಡಬೇಕಾಗುತ್ತೆ. ಈ ಜಾಗರಣೆ ಅಂದರೆ ಏನಪ್ಪ ಅಂತಂದರೆ ರಾತ್ರಿ ಇಡೀ ಎಚ್ಚರವಾಗಿರೋದು. ಜಾಗರಣೆ ಅಂದರೆ ರಾತ್ರಿ ಇಡೀ ನಿದ್ದೆ ಮಾಡದೆ ಜಾಗರಣೆ ಮಾಡುವುದು, ಶಿವಭಕ್ತಿಯಲ್ಲಿ ತೊಡಗಿಸ್ಕೊಳ್ತಕ್ಕಂಥದ್ದು. ಭಕ್ತರು ರಾತ್ರಿ ಇಡೀ ಧ್ಯಾನ ಭಜನೆ ಮತ್ತು ಜಪದಲ್ಲಿ ಕಳೀತಾರೆ. ಅದಕ್ಕೋಸ್ಕರ ಜಾಗರಣೆ ಅನ್ನೋದು ಹಾಗಾದ್ರೆ ಯಾಕೆ ಮಾಡಬೇಕಪ್ಪ ಅಂತಂದರೆ, ಕತ್ತಲೆಯನ್ನು ಅಂದರೆ ಅಜ್ಞಾನವನ್ನು ಜಯಿಸಿ ಆಂತರಿಕ ಬೆಳಕು, ನಮ್ಮ ಒಳಗಿನ ಬೆಳಕನ್ನು ಜಾಸ್ತಿ ಬೇಕಾಗ್ತದೆ. ಜ್ಞಾನವನ್ನು ಜಾಸ್ತಿ ಮಾಡ್ಕೊಂಡು ಇದಕ್ಕೆ ಈ ಜಾಗರಣೆಯನ್ನು ಮಾಡಬೇಕು. ಎರಡನೇದಾಗಿ ಏನಪ್ಪ ಅಂತಂದರೆ, ಶಿವನನ್ನು ಜಾಗೃತ್ ಸ್ವರೂಪ ಅಂತಲೇ ಕರಿತೀವಿ. ಆದ್ದರಿಂದ ಯಾವಾಗಲೂ ಎಚ್ಚರವಾಗಿರುವ ಮತ್ತು ಜಾಗೃತನಾಗಿರುವವನನ್ನು ಧ್ಯಾನ ಮಾಡೋದ್ರಿಂದ ನಮ್ಮ ಆಧ್ಯಾತ್ಮಿಕ ಬರವು ಜಾಗೃತವಾಗುತ್ತೆ. ಆದ್ದರಿಂದ ಶಿವನನ್ನು ಮುಖ್ಯವಾಗಿ ಮಾಡಬೇಕು. ಈ ರಾತ್ರಿ ಮೂರನೇದಾಗಿ ಏನಪ್ಪ ಅಂದರೆ, ಈ ರಾತ್ರಿ ಎಚ್ಚರವಾಗಿರುವುದು ಶಿವನನ್ನು ಪ್ರಸನ್ನಗೊಳಿಸುತ್ತೆ ಮತ್ತು ಭಕ್ತರಿಗೆ ಉತ್ತಮ ಆರೋಗ್ಯ, ಸಂತೋಷ, ಮುಕ್ತಿ ಖಂಡಿತವಾಗಿಯೂ ಸಿಗುತ್ತೆ ಅಂತ ಶಿವಮಹಾಪುರಾಣ ಸಾರಿ ಹೇಳ್ತಾ ಇದೆ. 4ನೇದಾಗಿ ಏನಪ್ಪ ಅಂದರೆ, ವಿಶ್ವಶಕ್ತಿಯೊಂದಿಗೆ ಹೊಂದಿಕೆಯಾಗುತ್ತೆ. ಇದು ಮುಖ್ಯವಾಗಿ ಮಹಾಶಿವರಾತ್ರಿಯು ದೈವಿಕ ಕಂಪನಗಳ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಸಮಯ. ಆದ್ದರಿಂದ ಆಧ್ಯಾತ್ಮಿಕ ಅನ್ವೇಷಕರು ತಮ್ಮ ಪ್ರಜ್ಞೆಯನ್ನು ಉನ್ನತ ಸ್ತರಕ್ಕೆ ತಗೊಂಡೋಗಬೇಕು ಅಂತಂದರೆ ಈ ಜಾಗರಣೆಯನ್ನು ಮಾಡಬೇಕಾಗುತ್ತೆ. ಆದ್ದರಿಂದ ಇದಕ್ಕೆ ಸಹಾಯ ಆಗ್ತಕ್ಕಂಥದ್ದು ಜಾಗರಣೆ. ಇದಕ್ಕೋಸ್ಕರ ನಾವು ನಮ್ಮ ಆಧ್ಯಾತ್ಮಿಕ ಜಗತ್ತನ್ನು ಉನ್ನತ ಸ್ತರಕ್ಕೆ ತೊಗೊಂಡೋಗಬೇಕು ಅಂತಂದರೆ ಶಿವರಾತ್ರಿಯಂದು ಜಾಗರಣೆ ಮಾಡಬೇಕು. ಜಾಗರಣೆಯನ್ನು ಹಾಗಾದರೆ ಹೇಗಪ್ಪ ಆಚರಣೆ ಮಾಡಬೇಕು ಅಂತಂದರೆ, ಓಂ ನಮಃ ಶಿವಾಯ ಮತ್ತು ಮಹಾಮೃತ್ಯುಂಜಯ ಮಂತ್ರಗಳನ್ನು ಪಡಿಸುವುದು, ಭಜನೆಗಳನ್ನು ಹಾಡುವುದು ಮತ್ತು ಶಿವಮಹಾಪುರಾಣ ಕಥೆಗಳನ್ನು ಕೇಳುವುದು, ಶಿವತತ್ವದ ಧ್ಯಾನ, ನಿರಾಕಾರ ಶಿವನ ಬಗ್ಗೆ ಚಿಂತಿಸುವುದು, ಪ್ರತಿ ಯಾಮದಲ್ಲಿ ಅಭಿಷೇಕ ಮತ್ತು ಪೂಜೆಯನ್ನು ಮಾಡುವುದು, ಶಿವಮಹಿಮ್ನ ಸ್ತೋತ್ರ, ರುದ್ರ ಅಥವಾ ಲಿಂಗಾಷ್ಟಗಳಂಥ ಗ್ರಂಥಗಳನ್ನು ಓದುವುದು, ಶಿವ ದೇವಾಲಯಗಳಿಗೆ ಭೇಟಿ ನೀಡುವುದು ಅಥವಾ ಸಾಮೂಹಿಕ ಭಜನೆಗಳಲ್ಲಿ ಮಾಡೋದು. ಇದು ಜಾಗರಣೆಯ ಆಚರಿಸ್ತಕ್ಕಂಥ ಒಂದು ಕ್ರಿಯೆ. ಯಾಮ ಪೂಜೆ ಮತ್ತು ಜಾಗರಣ ಆಧ್ಯಾತ್ಮಿಕ ಮಹತ್ವ ಏನಪ್ಪ ಅಂದರೆ, ಜನನ ಮತ್ತು ಮರಣದ ಚಕ್ರವನ್ನು ಮುರಿಯೋದಕ್ಕೋಸ್ಕರ ನಿರ್ಬೀಜ ಆಗ್ತಕ್ಕಂಥದ್ದು ಅಂತ. ಇದು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದೇ ಮೋಕ್ಷ ಅಂತ. ಆದ್ದರಿಂದ ಈ ಚಕ್ರ ಮುರಿಬೇಕು ಅಂತಂದರೆ ಯಾಮ ಪೂಜೆ ಮತ್ತು ಮಾಡಲೇಬೇಕಾಗತ್ತೆ. ಅದಾದಮೇಲೆ ಭಕ್ತಿ ಮೂಲಕ ಮನಸ್ಸು ಮತ್ತು ದೇಹವನ್ನು ಶುದ್ಧೀಕರಿಸ್ಬೋದು. ನಮ್ಮ ಮನಸ್ಸು ಶುದ್ಧೀಕರಿಸಬೇಕು ಅಂತಂದರೆ ಭಕ್ತಿ ಮೂಲಕ ನಾವು ಯಾಮ ಪೂಜೆ ಮಾಡಬೇಕು. ಮತ್ತು ದೇಹವನ್ನು ಶುದ್ಧೀಕರಿಸಬೇಕು ಅಂದರೆ ಯಾಮ ಪೂಜೆ ಮಾಡಲೇಬೇಕು. ಮತ್ತು
ಅದಾದಮೇಲೆ ಹಿಂದಿನ ಪಾಪಗಳು ಮತ್ತು ನಕಾರಾತ್ಮಕ ಕರ್ಮಗಳನ್ನು ನಾಶ ಮಾಡುತ್ತಿದ್ದು. ನೆಗೆಟಿವಿಟಿ ನಮ್ಮ ಮನಸ್ಸಲ್ಲಿ ಕೂತ್ಬಿಟ್ಟಿರುತ್ತೆ, ಅಯ್ಯೋ ಅದಾಗಲ್ಲ ಇದಾಗಲ್ಲ ಅಂತಕ್ಕ. ಆ ಪಾಸಿಟಿವಿಟಿ ಬರಬೇಕು ಅಂತಂದರೆ ಈ ಯಾಮ ಪೂಜೆನ ಮಾಡಬೇಕು. ಅದಾದಮೇಲೆ ಆರೋಗ್ಯ ಮತ್ತು ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಪ್ರಗತಿಗಾಗಿ ದೈವಿಕ ಆಶೀರ್ವಾದಗಳನ್ನು ಪಡಿಬೇಕಾಗುತ್ತೆ. ಅದಕ್ಕೋಸ್ಕರ ಯಾಮ ಪೂಜೆ ಮಾಡಬೇಕು. ಸ್ವಯಂ ನಿಯಂತ್ರಣ ಮತ್ತು ಶಿಸ್ತು ಹೆಚ್ಚಿಸಬೇಕು ಅಂತಂದರೆ ಯಾಮ ಪೂಜೆ ಮಾಡಬೇಕು. ಯಾಮ ಪೂಜೆ ಮತ್ತು ಜಾಗರಣವನ್ನು ಆಚರಿಸೋದ್ರಿಂದ ಒಬ್ಬರು ಶಿವನ ವಿಶ್ವಶಕ್ತಿಯೊಂದಿಗೆ ಹೊಂದಿಕೆ ಆಗ್ತಾರೆ ಮತ್ತು ಆಳವಾದ ಆಧ್ಯಾತ್ಮಿಕ ಪರಿವರ್ತನೆಯನ್ನು ಅನುಭವಿಸ್ತಾರೆ. ಹರ ಹರ ಮಹಾದೇವ, ಹರ ಹರ ಮಹಾದೇವ. ನಮಸ್ಕಾರ.